ಎಲ್ಲರ ಲೈಫಲ್ಲೂ ಟ್ವಿಸ್ಟ್ ಕೊಡೋ ಆ ಭಗವಂತ ನನ್ನ ಲೈಫಲ್ಲಿ ಮಾತ್ರ ಫುಲ್ ಇಷ್ಟ ಬಿಟ್ಬಿಟ್ಟ. ಈ ಪ್ರೀತಿ ಅನ್ನೋದು ಕ್ಯಾನ್ಸರ್ ರೋಗದ ಥರ, ಹಚ್ಕೊಂಡಷ್ಟು ನೋವು ಜಾಸ್ತಿ, ಕೆರ್ಕೊಂಡಷ್ಟು ಗಾಯ ಜಾಸ್ತಿ. ಹಲೋ, ಪೊಲೀಸ್ ಸ್ಟೇಷನ್. ಬಾಡಿ ಯಾರ್ದು ಏನು ಅಂತ ಏನಾದರೂ ಗೊತ್ತಾಯ್ತಾ? ಇಲ್ಲ ಸರ್. ಬರೋದಿಲ್ಲ, ಅವನದು ಸೈನ್ ಹಾಕ್ಬಿಟ್ಟು ಬಾಡಿ ಕೊಟ್ಕೊಂಡು ಕಳ್ಸಿ. ಸರಿ ಸರ್, ಆಯ್ತು. ಸೈಕೋನ ಪ್ರೀತಿಗೋಸ್ಕರ ಏನಾದ್ರೂ ಪ್ರಾಣ ಕಳ್ಕೊಂಡ? ಡ್ರಗ್ಸ್ ಅಡಿಕ್ಟ್ ಇರ್ಬೋದಾ? ನಿನ್ನೆ ಒಂದು ಹುಡುಗನ ಬಾಡಿ ಸಿಕ್ಕಿತ್ತಲ್ಲ, ಆ ಹುಡುಗನ ಡೀಟೇಲ್ಸ್. ಆ ಹುಡುಗ ಅನಾಥ, ಆ ಹುಡುಗ ರೂಮಲ್ಲಿ ಸಿಕ್ಕಿದ್ದು ಈ ಡೈರಿ ಮಾತ್ರ. ಹುಡುಗಿ ಪ್ರೀತಿಗೆ ಒಪ್ಪಿಲ್ಲ ಅಂತ ಏನಾದರೂ ಸೂಸೈಡ್ ಮಾಡ್ಕೊಂಡ? ಸೂಸೈಡ್ ಮಾಡ್ಕೊಂಡಿರೋದೇನೋ ನಿಜ ಸರ್, ಆದರೆ ಪ್ರೀತಿ ಒಪ್ಪಿಲ್ಲ ಅಂತಲ್ಲ, ಪ್ರೀತಿಸಿದ ಹುಡುಗಿ ಜೊತೆ ಬಾಳಕ್ಕಾಗಿಲ್ಲ ಅಂತ. ಈ ಹುಡುಗನ ಕತೆ ನೋಡಿದ ಮೇಲೆ ಈಗಿನ ಕಾಲದಲ್ಲೂ ನಿಜವಾದ ಪ್ರೀತಿ ಇನ್ನೂ ಭೂಮಿ ಮೇಲೆ ಇದೆ ಅಂತ ಅನ್ಸುತ್ತೆ. ಸಾಹೇಬ್ರು ಫುಲ್ ಡೀಪ್ ಸ್ಟಡಿ ಮಾಡಿದ್ದಾರೆ ಅನ್ಸುತ್ತೆ. ಆ ಹುಡುಗಿ ಬಗ್ಗೆ ಏನಾದರೂ ವಿಚಾರಿಸಿದ್ರಾ? ಪ್ರತಿಯೊಂದು ಮನುಷ್ಯನ ಜೀವನದಲ್ಲೂ ಈ ಪ್ರೀತಿ ಅನ್ನೋ ಬಂಡಿ ಸವಾರಿ ನಡೆದಿರುತ್ತೆ. ಯಾರ್ಯಾರ ಲೈಫಲ್ಲಿ ಯಾವಾಗ ಯಾರ ಮೇಲೆ ಹೇಗೆ ಲವ್ ಆಗುತ್ತೋ ಗೊತ್ತಾಗಲ್ಲ. ನಮ್ಮ ಹುಡುಗರಿಗಂತೂ ಅಲ್ಲಾಗೋರಿ ಆಡೋ ವಯಸ್ಸಲ್ಲೇ ಲವ್ ಆಗಿರುತ್ತೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಈ ಪ್ರೀತಿ ಅನ್ನೋ ಫಿಲಾಸಫಿನ ಓದ್ಕೊಂಡೇ ಬಂದಿರ್ತಾರೆ. ಹೀಗೆ ಹೇಳ್ಕೊಳ್ತಿರೋದು ನನ್ನ ಪ್ರೀತಿ ಫಿಲಾಸಫಿ. ಹಾಯ್, ಐ ಆಮ್ ಸನು ಆರ್ಫನ್. ನಾನು ಕಣ್ಬಿಟ್ಟು ಪ್ರಪಂಚ ನೋಡಿದಾಗ ನನಗೆ ಕೇಳಿಸಿದ್ದು ನೀನು ಅನಾಥ ಅನ್ನೋ ಪದ. ನನ್ನ ಪ್ರಕಾರ ತಂದೆ ತಾಯಿ ಇಲ್ದವ್ರು ಅನಾಥರಲ್ಲ, ಇದ್ದು ಕೂಡ ಅವ್ರ ಬೆಲೆ ಗೊತ್ತಿಲ್ಲದೆ ಇರೋರು ನಿಜವಾದ ಅನಾಥರು. ನನ್ನ ಹ್ಯಾಬಿ ಕವನ ಗೀಚೋದು. ಬರವಣಿಗೆ ಒಂದು ಪೆನ್ನು, ಗೀಚೋಕೊಂದು ಬುಕ್ಕಿದ್ರೆ ನನ್ನನ್ನೇ ನಾನು ಬರೆಯೋ ಕವಿ ನಾನು. ಇಡೀ ಜಗತ್ತೇ ಒಂದಲ್ಲ ಒಂದು ರೀತಿ ಈ ಪ್ರೀತಿ ಅನ್ನೋ ಬಂಧನದಲ್ಲಿ ಬಿದ್ದು ಒದ್ದಾಡ್ತಿದೆ. ನಮ್ಮ ದೇಶದಲ್ಲಿ ಹಸುವಿಗಾಗಿ ಸುತ್ತೋರ್ಗಿನ್ನ ಈ ಆಳ ಪ್ರೀತಿಗಾಗಿ ಸತ್ತೋರ್ ಸಂಖ್ಯೆನೇ ಜಾಸ್ತಿ ಅನಿಸುತ್ತೆ.
ಸಾರಿ, ಗೊತ್ತಾಗ್ಲಿಲ್ಲ. ಯಾಕೋ ಗೊತ್ತಿಲ್ಲ, ಗಲಿಬಿಲಿ ಸ್ಟಾರ್ಟ್ ಆಯ್ತು. ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗಿನ ಈ ರೇಂಜಿಗೆ ನೋಡಿದ್ದು. ದೇವತೆ ತರ ಕಾಣಿಸ್ತಿದ್ಲು. ನನ್ನ ಕಣ್ಣೇ ನನಗೆ ಮೋಸ ಮಾಡ್ತಾ ಅನ್ಸುತ್ತೆ. ಅದು ಇವ್ರ ಸ್ಪರ್ಶಕ್ಕೋ ಇಲ್ಲ ಅಂದ್ರೆ ಚಂದಕ್ಕೋ ಗೊತ್ತಿಲ್ಲ. ನಿನ್ನ ಕಿರುನೋಟಕ್ಕೆ ಬಲಿಯಾದ ಅಮಾಯಕ ನಾನು, ನಿನ್ನ ನಗುವಿಗೆ ಶರಣಾದ ಮರುಳ ನಾನು, ನಿನ್ನ ದನಿಗೆ ಮೌನಿಯಾದ ಮೂಕ ಪ್ರೇಕ್ಷಕ ನಾನು. ಕಿರುನೋಟದಲ್ಲೇ ನನ್ನ ಹೃದಯ ಸೆಳೆದೆ, ಮೃದು ನಡಿಗೆಯಲ್ಲೇ ನನ್ನ ಎದೆಯ ಸ್ಪರ್ಶಿಸಿದೆ. ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗಿ ಕನ್ಸಲ್ ಕಾಡ್ತಾ ಇದ್ದಾರೆ. ಅಂತೂ ಇಂತೂ ಅಮರ ದಿಲ್ ಕಿ ಬಾತ್, ಇದು ಲವ್ವೇ ಅಂತ ಫಿಕ್ಸು ಆಗೋಯ್ತು. ಕನ್ಸಲ್ ಬಂದ ಹುಡುಗಿನ ಕನ್ಸಲ್ಲೇ ಬಿಡಕ್ ಇಷ್ಟ ಆಗ್ಲಿಲ್ಲ. ಮನ್ಸೊಳಗೂ ಹೇಗೋ ಎಂಟ್ರಿ ಕೊಟ್ಬಿಟ್ಲು. ಪ್ರಪಂಚದಲ್ಲಿ ರೋಗಿಗಳಿಗಿಂತ ಪ್ರೇಮಿಗಳೇ ಜಾಸ್ತಿ ಆಗಿದ್ದಾರೆ ಅನ್ಸುತ್ತೆ. ನನ್ಗೂ ಈ ಪ್ರೇಮ ಜ್ವರ ಸ್ಟಾರ್ಟ್ ಆಯ್ತು. ಈ ಹಾಳ ದಾಟ್ಗೆ ಪ್ರೀತಿ ಅನ್ನೋ ವೈರಸ್ ಅಟ್ಟಿಯಾಗಾಯ್ತು. ಸುತ್ತ ಇರೋ ಭೂಮಿಲಿ ಸಿಕ್ಕೇ ಸಿಗ್ತಾಳೆ ಅನ್ಕೊಂಡಿರ್ಬೇಕಾದ್ರೆ ಎದುರಾದ್ಲು ಒಂದಿನ ಮನ್ಸು ಹಿಂದೇನೆ ಚಿಟ್ಟೆ ತರ ಆರೋಯ್ತು. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ದಿರೋ ನಮ್ಮ ಹುಡುಗರು ಅಲ್ಲ ಹೋದ್ಮೇಲೆ ಹುಡುಗಿನ ಮಾತ್ರ ಸಿನ್ಸಿಯರ್ ಫಾಲೋ ಮಾಡ್ತಾರೆ. ನಾನು ಕೂಡ ಇವಳು ಇಂಪ್ರೆಸ್ ಮಾಡೋಕೆ ತುಂಬಾನೇ ಸರ್ಕಸ್ ಮಾಡಿದೆ. ಹುಡುಗಿ ಕಣ್ಲುಕ್ಕಲ್ಲೇ ಸಾಕು ಎಂತ ಹುಡುಗನಾದ್ರೂ ಪಟಾಯಿಸೋಕೆ ದೇವ್ರು ಇವ್ರಿಗೆ ಕೊಟ್ಟಿರೋ ಕಲೆ ಅನ್ಸುತ್ತೆ. ಹುಡುಗರಾಕೋ ಗಾಳಕ್ ಬೀಳ್ದೇ ಇರೋ ಹುಡುಗಿರು ಆದ್ರೆ ಹುಡುಗಿರಾಕೋ ಬಲಿಗೆ ನಮ್ಮ ಹುಡುಗರು ಪಕ್ಕಾ ಬೀಳ್ತಾರೆ. ನನ್ನ ಹಾರ್ಟು ಇವಳು ಪ್ರೀತಿ ಗಾಳದಲ್ಲಿ ಬಿದ್ದು ಒದ್ದಾಡ್ತಿದೆ. ಇಲ್ಲೇ ಇದ್ದಾನೆ ನಿನ್ ಮಜನು. ಈಗ ದಿನ ಬರೀ ನಗೋದೇ ಆಗಿದೆ ನೋಡಿ. ಪ್ರಪೋಸ್ ಮಾಡ್ಬೇಕಂತ ಇದ್ಯಾ? ಬರೀ ಕಣ್ಣಲ್ಲೇ ನೋಡಿ ಹಿಂಗೆ ಇರ್ಬೇಕಂತ ಇದ್ಯಾ? ನೋಡೋಣ, ಟೈಮ್ ಬಂದಾಗ ಅದಷ್ಟಕ್ಕೆ ಅದೆಲ್ಲ ಆಗುತ್ತೆ. ಅದಾಗ ಅದೇ ಟೈಮ್ ಬರುತ್ತಂದ್ರೆ ಆಗಲ್ಲ. ನೀನೇ ಟೈಮ್ ಬರ್ಸ್ಕೊಳ್ಬೇಕು. ಒಂದ್ ಹುಡುಗಿ ಹಿಂದೆ ಎಷ್ಟು ಅಂತ ಸುತ್ತಾಡ್ಲಿ, ಬಂಡೇರಿಯ ಮಾಡಿ ನಾನೇ ಮಾತಾಡ್ಸ್ಬಿಟ್ಟೆ.
ನನ್ನ ಮನ್ಸೇಬ ಮೊಬೈಲ್ಗೆ ಫ್ರೆಂಡ್ಶಿಪ್ ಅನ್ನೋ ಮಿಸ್ ಕಾಲ್ ಕೊಟ್ಟವ್ರು. ಶರಣಾಯಿತು ಹೃದಯ ನಿನ್ನ ಮಾತಿಗೆ, ಮರುಳಾಯಿತು ಹೃದಯ ನಿನ್ನ ನಗುವಿಗೆ. ಬಂದಿಯಾಗಿದೆ ಹೃದಯ ಪ್ರೀತಿಯ ಜೈಲಿನಲ್ಲಿ, ಬಂಧಿಸಿದೆ ನೀ ನನ್ನ ನಿನ್ನ ಪ್ರೇಮದ ಮೋಹದಲ್ಲಿ. ಹಲೋ, ಏನು ಮಾಡ್ತಾ ಇದ್ದೀರಾ? ಓ ಹೌದಾ, ಮತ್ತೆ ಕಾಫಿ? ಮತ್ತೆ ನಿಮ್ಮ ಸಮಾಚಾರ? ಹೇ ಹೌದಾ, ಏನಪ್ಪ ಗೊತ್ತಿಲ್ಲ. ಅದೇ ನಾನು ಹೇಳಿದ್ನಲ್ಲ, ಅದೇ ಮೀಟ್ ಮಾಡೋಣ ಅಂತ. ನಾಳೆ ಫ್ರೀ ಇದ್ದೀರಾ? ಎಲ್ಲಿ ಸಿಗೋಣ? ಓಕೆ, ಹಾಂ ಸರಿ, ಹಾಗಾದ್ರೆ ಅಲ್ಲೇ ಸಿಗ್ತೀನಿ. ಬರ್ತೀರಾ ತಾನೆ? ಓಕೆ, ಮಿಸ್ ಮಾಡಬಾರ್ದು. ಏನೋ ಈ ಫ್ರೆಂಡ್ ಕರೀತಾರೆ, ಬರಬೇಕು. ಬಾಯ್. ಹಾಂ, ಫೈನಲಿ ಅವ್ನು ನನ್ನ ಮೀಟ್ ಮಾಡಕ್ಕೆ ಬರ್ತಾ ಇದ್ದಾನೆ. ಸೊ ಪ್ರಪೋಸ್ ಮಾಡಕ್ ಹೋಗ್ತಾ ಇರೋದು. ಹೆಂಗ್ ಹೋಗೋಣ? ಹೇಳು, ಹೆಂಗ್ ಹೋಗೋಣ? ನೀನಂಗ್ ಮಾತಾಡ್ತೀಯಾ? ನಾನೇ ಹೇಳ್ತೀನಿ ತಡಿ. ಹಾ, ಅವನ್ಗೆ ಇಷ್ಟ ಆಗೋ ತರ ಸೀರೆ ಉಟ್ಕೊಂಡೋದ್ರೆ ಇಷ್ಟ ಆಗ್ತೀನಿ ಅನ್ಸುತ್ತೆ. ಹಾಗೆ ಮಾಡೋಣ, ಸೀರೆ ಉಟ್ಕೊಂಡು ಹೋಗ್ತೀನಿ.
ನೀನ್ ಆಶಿಕ್ ನೀವ್ ಇಷ್ಟಪಡೋ ತರ ರೆಡಿಯಾಗಿ ಬರ್ತಾ ಇದ್ದಾಳೆ. ಆಯ್ತು, ಹುಷಾರಾಗಿ ಸ್ಕೂಟಿ ಓಡಿಸು. ಬಾಯ್ ಬಾಯ್ ಮಮ್ಮಿ. ಬಾಯ್ ಲಕ್ಕಿ. ಬಾಯ್ ಅಕ್ಷನ್ ಕಳಿಸ್ಬಾರ್ದ. ನಿಧಾನ ಓಡಿಸು ಸ್ಕೂಟಿನ. ಮಾಡ್ತೀಯ ಸರಿಯಪ್ಪ. ಪ್ರತಿಯೊಂದು ಹುಡುಗ ಅಥವಾ ಹುಡುಗಿ ತನ್ನ ಪ್ರೀತಿ ನೀಡೋ ದಿನ ತುಂಬ ಸುಮಧುರವಾಗಿರುತ್ತಂತೆ. ನಾನು ಕೂಡ ಆ ಒಂದು ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೆ. ಅವಳ ಪ್ರೀತಿಗಾಗಿ ನಾನು ಕಾಯೋ ಪ್ರತಿಯೊಂದು ಗಳಿಗೆ ಕೂಡ ನನಗೊಂದು ವರ್ಷ ತಂತಿತ್ತು. ತುಂಬಾನೇ ಕಾಯಿಸ್ಬಿಟ್ಲು. ಯಾರೇ ಕಂಡ್ರು ಅವಳೇ ಅನ್ಕೊಂತಿದ್ದೆ. Number you're calling has been switched off. Please try after some. ಬೇಡ 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 ನಿಂಗೊಂಚೂರು ಕನಿಕರವೇ ಇಲ್ವಾ? ಅಮ್ಮು ಅಮ್ಮು ಅಮ್ಮು
ಏನಿದಮ್ಮು? ಅಮ್ಮು 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 ನಿಮ್ಗೆ ಇಷ್ಟಪಟ್ಟಂಗೆ ಈ ಸೀರಿಯಲ್ ಬಂದಿದ್ದೀನಿ. ಹೆಂಗೆ ಕಾಣ್ತಾ ಇದ್ದೀನಿ? ಅಮ್ಮು ಅಮ್ಮು ಲವ್ ಯು. ಕಿತ್ತುಕೊಂಡ ಕಾರಣ ಕೇಳಲ್ಲ, ಅವನು ಇರದ ಲೋಕವೇ ಬೇಕಿಲ್ಲ. ಗಟ್ಟಿಯಾಗಿ ಕೂಗಲಿಲ್ಲ, ಕಟ್ಟಿ ಕಾಯಲು ಅವನಿಲ್ಲ. ಒಂಟಿಯಾಗಿ ಬದುಕೋಕಲ್ಲ, ಪ್ರೀತಿ ಹಂತ ತಲುಪಲಿಲ್ಲ. ಹಣೆ ಬರಹ ಬರೆದು ನೀ ಹೋದರೇನು, ಕೊನೆ ಬರಹ ಬರೆದು ಮುಗಿಸೋದೆ ನಾನು. ನನಗಿನ ಮುಂಚೆ ನೀನು ಸತ್ತೋದ್ರೆ ಏನು ಮಾಡ್ತೀಯಾ? ನಾನು ಕಂಪ್ನಿಗೆ ಇರಲಿ ಅಂತ ಯಮನ ಹತ್ರ ಕೇಳಿ ಕರೆಸ್ಕೊತೀನಿ. ಅಯ್ಯೋ, ಸಾವಲ್ಲ ನಾನು ಬಿಡಲ್ವಾ? ಇಲ್ಲ. ವಿಧಿ ಬರೆಯುವ ನೀನೇ ಬ್ರಹ್ಮ, ನಿಂಗೊಂಚೂರು ಕನಿಕರವೇ ಇಲ್ವಾ? ಕಿತ್ತುಕೊಂಡ ಕಾರಣ ಕೇಳಲ್ಲ, ಅವನು ಇರದ ಲೋಕವೇ ಬೇಕಿಲ್ಲ. ಜೊತೆ ಯಾವಾಗಲೂ ಹೀಗೆ ಇರ್ತೀಯಾ? ಹೇಳಲಾರದ ಮಾತೊಂದು ಅಡಗಿ ಕೂತಿದೆ ಮನದ ಮೂಲೆಯಲ್ಲಿ ಮೌನಿಯಾಗಿ. ಕಿವಿಯನ್ನು ಮುಚ್ಚಿಕೊಂಡಾದರೂ ಕೇಳಿಬಿಡೆ ಈ ಮನದ ಮಾತೊಂದು.